ಅರಬ್ಬಿ ಸಮುದ್ರದಲ್ಲಿ ನಾಪತ್ತೆಯಾಗಿರುವ ಮಲ್ಪೆಯ 7 ಮಂದಿ ಮೀನುಗಾರರು ಏನಾದರೂ ಅನ್ನೋ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಇದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಪತ್ತೆ ಕಾರ್ಯದಲ್ಲಿ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಬೃಹತ್ ಮೆರವಣಿಗೆಯನ್ನು ಕೂಡ ಕೈಗೊಂಡರು. ಮಲ್ಪೆ ಬಂದರಿನಿಂದ ರ್ಯಾಲಿ ಕೂಡ ನಡೆಯಿತು. ಇದರಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ, ಮಂಗಳೂರು, ಉಡುಪಿ, ಭಟ್ಕಳ, ಕಾರವಾರದ ಮೀನುಗಾರರು ಕೂಡ ಪಾಲ್ಗೊಂಡರು. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಅಂಬಲಪಾಡಿಯಲ್ಲಿ ಮಂಗಳೂರು ಕಾರವಾರ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಘೋಷಣೆಯನ್ನ ಕೂಡ ಕೂಗಿದ್ರು. ಕಣ್ಮರೆಯಾದ ಮೀನುಗಾರರು ಹುಡುಕಿ ಕೊಡಿ, ಬೇಕೇ ಬೇಕು, ಬೇಕೇ ಬೇಕು ಮೀನುಗಾರರ ಮುಷ್ಕರಕ್ಕೆ. ಗಮನಿಸ್ತಿದ್ರ ಉಡುಪಿ ಮತ್ತು ಕಾರವಾರ ಎರಡೂ ಕಡೆಯಲ್ಲೂ ಕೂಡ ಸಾಕಷ್ಟು ಮೀನುಗಾರರು ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮೀನುಗಾರರಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆಯ್ತು, ಎಲ್ಲಿಗ ನಾಪತ್ತೆಯಾಗಿರುವಂತಹ 7 ಮಂದಿ ಮೀನುಗಾರರು ಏನಾದ್ರು, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಹೆಚ್ಚಾಗಿ ಇದ್ರ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗಮನಿಸಬಹುದು. ಇಲ್ಲಿ ಮಹಿಳೆಯರಾಗಿರ್ಬೋದು, ಪುರುಷರು ಎಲ್ಲರೂ ಕೂಡ ಬೀದಿಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರ್ಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರೆ, ಒಂದ್ ಕಡೆ ಉಡುಪಿಯಲ್ಲಿ ಯಾವ ರೀತಿಯ ಪ್ರತಿಭಟನೆ ಆಗ್ತಾ ಇದೆ, ಜೊತೆಗೆ ಕಾರವಾರದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಮಲ್ಪೆಯಿಂದ ಹೊರಟಂತ ಸುವರ್ಣ ತ್ರಿಭುಜ ಅನ್ನುವಂತ ಮೀನುಗಾರಿಕಾ ದೋಣಿ ಡಿಸೆಂಬರ್ 15ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಗೆ ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಅದರ ಸಿಗ್ನಲ್, ಕೊನೆಯ ಸಿಗ್ನಲ್ ಬಂದಿತ್ತು. ಅದರ ನಂತರ ಸುವರ್ಣ ತ್ರಿಭುಜ ನಾಪತ್ತೆಯಾಗಿದೆ. ಇವತ್ತಿಗೆ 24 ದಿನ ಕಳೆದೋಗಿದೆ. ಯಾವುದೇ ಕುರುಹುಗಳು ಸಿಗುತ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಇದೆ. ನಾನು ಲಾಲಾಜಿ ಮೆನನ್ ಹೋದಂತ ಸಂದರ್ಭದಲ್ಲಿ ನಮ್ಮ ಮುಂದೆನೆ ಮಹಾರಾಷ್ಟ್ರದ ಮತ್ತು ಗೋವಾದ ಮುಖ್ಯಮಂತ್ರಿಗಳಿಗೆ ನಮ್ಮ ದೇಶದ ರಕ್ಷಣಾ ಸಚಿವರು ಮಾತಾಡಿದ್ರು. ಮಹಾರಾಷ್ಟ್ರ ಪೊಲೀಸು ಮತ್ತು ಗೋವಾ ಪೊಲೀಸು ಹುಡುಕ್ಬೇಕು ಅನ್ನುವಂತ ಪ್ರಯತ್ನ ಕೂಡ ಇದಕ್ಕೆ ನಡೀತಾ ಇದೆ. ಇಲ್ಲಿ ಇರುವಂತ ಸುವರ್ಣ ತ್ರಿಭುಜದ ಒಂದು ಮೀನನ್ನ ಹಾಕುವಂತ ಬಾಕ್ಸ್ ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಇದು ನಮ್ಮದೇ ಅನ್ನುವಂಥದ್ದನ್ನು ಕೂಡ ಆ ದೋಣಿಯಲ್ಲಿ ನಾಪತ್ತೆ ಆಗಿದ್ದಂತ ಸಹೋದರ ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಆ ಮೀನುಗಾರರು ಎಲ್ಲೋದ್ರು, ಆ ದೋಣಿ ಎಲ್ಲೋಯ್ತು, ಇದನ್ನ ಸ್ಪಷ್ಟವಾಗಿ ತಿಳಿಯುವಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಅದಕ್ಕಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಇದಕ್ಕೆ ಒತ್ತಡವನ್ನು ಮಾಡಿದ್ದೀವಿ. ನೌಕಾಪಡೆ ಶತ ಪ್ರಯತ್ನ ಮಾಡ್ತಾ ಇದೆ, ಕೋಸ್ಟಲ್ ಗಾರ್ಡ್ ಪ್ರಯತ್ನ ಮಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್ ಜೈನ್. ಯಾತಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಏನ್ ಕತೆ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ಎಲ್ಲಿದ್ದಾರೆ ಆ ಮೀನುಗಾರರು, ಏನು ಎತ್ತ, ಯಾವುದರ ಸುಳಿವು ಕೂಡ ಇಲ್ಲ. ಈವರೆಗೆ ಯಾವುದೇ ಸುಳಿವುಗಳು ಸಿಕ್ಕಿಲ್ಲ ಯಶೋಧ. ಕಳೆದ 25 ದಿವಸಗಳಿಂದ ಉಡುಪಿಯಿಂದ ತೆರಳಿದಂತಹ ಮೀನುಗಾರಿಕಾ ಬೋಟ್ ಮತ್ತು 7 ಮಂದಿ ಮೀನುಗಾರರು ಕಣ್ಮರೆಯಾಗಿರುವಂತದ್ದು. ಅದರಲ್ಲಿ 2 ಉಡುಪಿ ಜಿಲ್ಲೆಯವರು ಮತ್ತೆ ಉಳಿದ 5 ಜನ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು. 25 ದಿವಸಗಳಿಂದ ಕೇಂದ್ರ ಸರ್ಕಾರದ ನೌಕಾಸೇನೆ, ಅದರ ಜೊತೆಗೆ ವಾಯುಸೇನೆ ಹೆಲಿಕಾಪ್ಟರ್ಗಳು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಸ್ಟ್ ಗಾರ್ಡ್ ನ ಪೊಲೀಸರು ಹುಡುಕಾಟ ನಡೆಸಿದ್ರು ಕೂಡ ಯಾವುದೇ ಪತ್ತೆಗಳು ಆಗಿಲ್ಲ. 2 ಪ್ರಮುಖವಾಗಿ ಆತಂಕ ಇರುವಂತದ್ದು. ಒಂದು, ಮಹಾರಾಷ್ಟ್ರ ಅಥವಾ ಗೋವಾದ ಕಡಲ್ಗಳ್ಳರು ಈ ಬೋಟ್ ಅನ್ನು ಹೈಜಾಕ್ ಮಾಡಿದ್ದಾರೆ ಮತ್ತು ಇವರನ್ನು ಎಲ್ಲಿಯಾದ್ರೂ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಾಗದಿದ್ರೆ ಭಾರತದ ಗಡಿಯನ್ನ ದಾಟಿ ಪಾಕಿಸ್ತಾನದ ಉಗ್ರರು ಏನಾದ್ರೂ ಈ ಬೋಟ್ ಅನ್ನು ಹೈಜಾಕ್ ಮಾಡಿ 7 ಜನರನ್ನ ಒತ್ತೆ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆತಂಕ ಕೂಡ ಮೀನುಗಾರರಲ್ಲಿ ಇರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಎಲ್ಲ ಮೀನುಗಾರರು ರಸ್ತೆಗೆ ಇಳಿದಿರುವಂತದ್ದು. ಸುಮಾರು 25,000ಕ್ಕಿಂತಲೂ ಹೆಚ್ಚು ಜನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಳೆದ 2 ಗಂಟೆಗಳಿಂದ 2 ರಾಷ್ಟ್ರೀಯ ಹೆದ್ದಾರಿಗಳನ್ನ ಮೀನುಗಾರರು ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ನ ನಡುವೆ ಕೂಡ ಮೀನುಗಾರರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ಅವರ ಪ್ರತಿಭಟನೆ ಕಾವು ಇಳಿದಿಲ್ಲ ಯಶೋಧ. ಓಕೆ, ಥ್ಯಾಂಕ್ ಯು ದೀಪಕ್.